ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾನು ಒಂದೊಳ್ಳೆ ಹೋಮ್ ರೆಮಿಡಿನ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಹೋಮ್ ರೆಮಿಡಿ ಬಂದು ತುಂಬಾ ಲೂಸ್ ಮೋಷನ್ ಆಗ್ತಾಯಿದ್ರೆ, ಅತಿಸಾರ ಬೇದಿ ಏನಾದರೂ ಇದ್ದರೆ ಇದನ್ನು ಯೂಸ್ ಮಾಡ್ಬೋದು. ಈಗ ಮಕ್ಕಳಿಗೆ ಆಗಲಿ ಅಥವಾ ದೊಡ್ಡವ್ರಿಗೆ ಆಗಲಿ. ಮಕ್ಳಿಗಾದರೆ ಒಂದು ಸಲ 2 ಸಲಿಗೆನೇ ಇದು ಮೋಸ್ಟ್ ಆಫ್ ದ ಟೈಮ್ ಒಂದು ಸಲಿಗೆನೇ ರಿಸಲ್ಟ್ ಸಿಕ್ಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ ಪಕ್ಕ. ಹಾಗೆ ದೊಡ್ಡವ್ರಿಗಾದರೆ ಒಂದು 2ರಿಂದ 3 ಸಲ ಇದನ್ನು ಕುಡಿದ್ರೆ ದೊಡ್ಡವ್ರಿಗೂ ಕೂಡ ಲೂಸ್ ಮೋಷನ್ ಅನ್ನೋದು ನಿಲ್ಲುತ್ತೆ. ಹಾಗೆ ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. ಇದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಒಂದು 2 ಗ್ಲಾಸ್ನಷ್ಟು ವಾಟರ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ದಾಳಿಂಬೆ ಹಣ್ಣು ತಿರುಳನ್ನು ಸಿಪ್ಪೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಸಕ್ಕರೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ನಾವು ಹಾಕಿರೋಂಥ 2 ಗ್ಲಾಸ್ ನೀರೇನಿದೆ ನೋಡಿ, ಅದು ಒಂದು 1/4 ಗ್ಲಾಸ್ನಷ್ಟು ನೀರು ಹಾಕಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಅದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಕುಡಿಬೇಕು. ನನಗೆ ಈ ಒಂದು ಹೋಮ್ ರೆಮಿಡಿನ ಬಂದು ಒಬ್ಬರು ವಯಸ್ಸಾದವರು ಹೇಳ್ಕೊಟ್ಟಿರುವಂಥದ್ದು. ಅವ್ರಿಗೂ ಕೂಡ ತುಂಬ ವರ್ಷದ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಅವ್ರಿಗೆ ಸ್ವಲ್ಪ ಗೊತ್ತಿರುತ್ತಲ್ಲ. ನಾನು ಕೂಡ ಮಕ್ಕಳಿಗೆ ಟ್ರೈ ಮಾಡಿದಾಗ ನನ್ನ ಮಗಳಿಗೆ ಇದು ಪಕ್ಕಾ ರಿಸಲ್ಟ್ ಸಿಕ್ತು ನನಗೂ ಕೂಡ. ಮತ್ತು ಹೋಮ್ ರೆಮಿಡಿಗಳನ್ನೆಲ್ಲ ಯೂಸ್ ಮಾಡಿ ಮತ್ತು ಹಾಸ್ಪಿಟಲ್ ಮೆಡಿಸನ್ಸ್ ಎಲ್ಲ ಯೂಸ್ ಮಾಡಿದಾಗೂ ಕೂಡ ಸಿಗ್ತೇ ಹೋದಾಗ ರಿಸಲ್ಟ್, ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡಿದಾಗ ರಿಸಲ್ಟ್ ಅನ್ನೋದು ಸಿಕ್ತು. ನೀವು ಕೂಡ ಮನೇಲಿ ಪುಟ್ಟ ಮಕ್ಕಳು ಯಾರಾದರೂ ಇದ್ದರೆ ಅಥವಾ ದೊಡ್ಡವ್ರಿಗೆ ಏನಾದರೂ ಈ ಥರ ಪ್ರಾಬ್ಲಮ್ ಆಗಿದ್ದಾಗ ಇದನ್ನು ಟ್ರೈ ಮಾಡಿ ನೋಡಿ. ಒಂದು ಸಲ ರಿಸಲ್ಟ್ ಅನ್ನೋದು ನಿಮಗೂ ಕೂಡ ಸಿಕ್ಕುತ್ತೆ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಇದು ರೆಡಿ ಆಗಿದೆ. ಇದನ್ನು ಶೋಧಿಸ್ಕೊಂಡು ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಉಗುರು ಬೆಚ್ಚಗಿದಾಗ ಕುಡಿದ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್.